ಮೈಸೂರಿನ ಮುಡಾದಲ್ಲಿ 50-50 ಅನುಪಾತದ ನಿವೇಶನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಮತ್ತಷ್ಟು ಚುರುಕಾಗಿದೆ. ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಎ4 ದೇವರಾಜ್. ಎರಡನೇ ಬಾರಿಗೆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿರೋದು. ಈ ಹಿಂದೆ ಕೂಡ ಹಾಜರಾದಂತ ಸಂದರ್ಭದಲ್ಲಿ ಅವರ ಮನೆ ಮೇಲೂ ದಾಳಿ ನಡೆಸಲಾಗಿತ್ತು. ಇಡಿ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಎರಡು ಆಯಾಮದಲ್ಲೂ ಕೂಡ ತನಿಖೆ ನಡೆದಿತ್ತು. ಈಗ ದಾಖಲೆ ಸಮೇತ ಹಲವು ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ್ರು. ಹಾಗಾಗಿ ಒಂದಷ್ಟು ಮಾಹಿತಿ ಇರುವಂತಹ ದಾಖಲೆಗಳನ್ನ ಹಿಡಿದುಕೊಂಡು ಈಗ ನಾಲ್ಕನೇ ಆರೋಪಿ ಆಗಿರುವಂತಹ ದೇವರಾಜು ಲೋಕಾಯುಕ್ತ ಕಚೇರಿಗೆ ಹಾಜರಾಗಿದ್ದಾರೆ. ಹಿಂದೆ ಕೂಡ ತನಿಖೆಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಪ್ರಶ್ನೆ ಮಾಡಲಾಗಿತ್ತು. ಜಮೀನಿಗೆ ಸಂಬಂಧಪಟ್ಟಂತೆ ಇರಬಹುದು, ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೇಳಲಾಗಿತ್ತು. ಯಾವಾಗ ನೀವು ಜಮೀನನ್ನ ಮಾರಾಟ ಮಾಡಿದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಅನ್ನೋದ್ರ ಬಗ್ಗೆ, ಜೊತೆಗೆ ಎಷ್ಟು ಹಣಕ್ಕೆ ಅಂತ ನೀವು ಮಾರಾಟ ಮಾಡಿದ್ರಿ, ಇಸ್ವಿ ಏನು, ಅದೆಲ್ಲದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳಿದ್ರು. ಕೆಲವೊಂದು ದಾಖಲೆಗಳನ್ನು ಕೂಡ ನೀವು ತಂದುಕೊಡಿ ಅಂತ ಹೇಳಿದ್ರು. ಹೀಗಾಗಿ ಇವತ್ತು ಕೂಡ ಎ4 ದೇವರಾಜು ತನಿಖೆಗೆ ಹಾಜರಾಗಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲಿ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಇದು. ಈ ಹಿಂದೆ ಕೂಡ ಎ1, ಎ2, ಎ3, ಎ4 ಇವರೆಲ್ಲರ ವಿಚಾರಣೆ ಆಗಿದೆ. ಕೆಲವೊಂದು ಮಾಜಿ ಆಯುಕ್ತರಿರ್ಬೋದು, ಮಾಜಿ ಅಧ್ಯಕ್ಷರ ವಿಚಾರಣೆ ಕೂಡ ಆಗಿದೆ. ಆದ್ರೆ ಈಗ ಎರಡನೇ ಬಾರಿಗೆ ದೇವರಾಜು ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಕೊಡುವಂತಹ ದಾಖಲೆಗಳು ಪ್ರಮುಖವಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಎ4 ದೇವರಾಜು ವಿರುದ್ಧ ಜಮುನಾ ಅವರು ಕೇಸ್ ಹಾಕಿದ್ದಾರೆ. ಈ ಜಮೀನನ್ನ ಮೋಸ ಮಾಡಿ ಅವ್ರ ಹೆಸರಿಗೆ ಬರ್ಸ್ಕೊಂಡು ಅದಾದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡಿದ್ದಾರೆ. ನಮಗೆ ಪಿತ್ರಾರ್ಜಿತವಾಗಿ ಬಂದಂತ ಜಮೀನಿದು, ನಮಗ್ ಮೋಸ ಆಗಿದೆ, ನಮ್ಗೆ ಇದ್ರಲ್ಲಿ ಭಾಗ ಬೇಕು ಅಂತ ಮಂಜುನಾಥ ಸ್ವಾಮಿ ಮತ್ತು ಜಮುನಾ ಇವರಿಬ್ರು ಕೂಡ ಈಗಾಗಲೇ ದಾವೆ ಹೂಡಿದ್ದಾರೆ. ಹಾಗಾಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಇದು ಮತ್ತೊಂದು ಟ್ವಿಸ್ಟ್ ಕೂಡ. ಈ ಆಂಗಲ್ನಲ್ಲಿ ಹೇಗೆ ತನಿಖೆ ನಡೀತಾ ಹೋಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆಗಳು ಸಿಗುತ್ತೆ ಅದನ್ನ ನೋಡಬೇಕಿದೆ. ಎ4 ದೇವರಾಜು ಅವರು ನಿಜಕ್ಕೂ ಕೂಡ ತಮ್ಮ ಅಣ್ಣನಿಂದ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಮೋಸವನ್ನ ಮಾಡಿದ್ರ, ಅವರ ತಾಯಿ ಮತ್ತು ಸಹೋದರನಿಂದ ಜಮೀನಿಗೆ ಸಂಬಂಧಪಟ್ಟಂತೆ ಸೈನನ್ನ ಗೊತ್ತಿಲ್ಲದೆ ಹಾಕ್ಸ್ಕೊಂಡಿದ್ರ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಜಮುನಾ ಮತ್ತೆ ಮಂಜುನಾಥ ಸ್ವಾಮಿ ಇವರಿಬ್ರು ಕೂಡ ಹೇಳುವಂತ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ರು. ನಮಗೆ ಗೊತ್ತಿಲ್ಲದೆ ಮೋಸ ಮಾಡಿ ಸೈನ್ ಹಾಕ್ಸ್ಕೊಂಡಿದ್ದಾರೆ ನಮ್ಮ ತಾಯಿ ಮತ್ತೆ ಮಂಜುನಾಥ ಸ್ವಾಮಿ ಅವರಿಂದ ಅಂತ ಜಮುನಾ ಅವರು ಹೇಳಿಕೆ ಕೂಡ ಕೊಟ್ಟಿದ್ರು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ದಾಖಲೆಗಳು ಸಿಗ್ತಾವ ನೋಡ್ಬೇಕಿದೆ. ಈ 3 ಎಕರೆ 16 ಗುಂಟೆ ಕೆಸರೆ ಗ್ರಾಮದ ಜಮೀನೇನಿದೆ, ಆ ಜಮೀನಿನ ಮೂಲ ಮಾಲೀಕರು ಇವ್ರು ಅಲ್ವೇ ಅಲ್ಲ ಅನ್ನುವಂಥ ಆರೋಪಗಳು ಕೇಳಿಬರ್ತಿದ್ದಾವೆ. ಹಾಗಾಗಿ ಇವತ್ತು ತನಿಖೆಯಲ್ಲಿ ಏನಾಗುತ್ತೆ ನೋಡೋಣ.